ಓಕೆ, ಏನ್ ಹೇಳ್ತಾರೆ, ದ ಪೆರಿಮೀಟರ್ ಆಫ್ ಅ ಸ್ಕ್ವೇರ್. ಓಕೆ, ಅಂದ್ರೆ ಸುತ್ತಳತೆ ಎರಡು. ದ ಪೆರಿಮೀಟರ್ ಆಫ್ ಅ ಸ್ಕ್ವೇರ್ ಇಸ್ 12 ಸೆಂಟಿಮೀಟರ್ ಅಂಡ್ ದಟ್ ಆಫ್ ಅನದರ್ ಇಸ್ 16 ಸೆಂಟಿಮೀಟರ್. ಅಂದ್ರೆ ಎಷ್ಟು ಸ್ಕ್ವೇರ್ ಇದಾವೆ? ಎರಡು ಇದಾವೆ. ದ ಸೈಡ್ ಆಫ್ ಸ್ಕ್ವೇರ್ ಹೂಸ್ ಏರಿಯಾ ಇಸ್ ಈಕ್ವಲ್ ಟು ಸಮ್ ಆಫ್ ದ ಏರಿಯಾಸ್ ಆಫ್ ದಿ ಅಬೌಟ್ ಟು ಸ್ಕ್ವೇರ್ಸ್ ವುಡ್ ಬಿ ವಾಟ್. ಅಂದ್ರೆ ಎರಡು ಚೌಕಗಳ ಸುತ್ತಳತೆ 12 ಸೆಂಟಿಮೀಟರ್ ಮತ್ತೆ 16 ಸೆಂಟಿಮೀಟರ್ ಆಗಿದೆ. ಈ ಎರಡು ಚೌಕಗಳ ವಿಸ್ತೀರ್ಣಗಳ ಮೊತ್ತದಷ್ಟೇ ವಿಸ್ತೀರ್ಣ ಹೊಂದಿರುವ ಚೌಕದ ಒಂದು ಬಾಹುವಿನ ಅಳತೆ ಎಷ್ಟಾಗುತ್ತೆ? ಓಕೆ, ಸೊ ಟೋಟಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಎಷ್ಟು ಸ್ಕ್ವೇರ್ಸ್ ಇದಾವೆ? 3 ಸ್ಕ್ವೇರ್ಸ್ ಇದಾವೆ ನಮ್ಮ ಹತ್ರ. ಹೌದಾ? ಇದು ಒಂದು. ಸೇ ಮತ್ತೊಂದು. ಓಕೆ, ಸೇ ದಿಸ್ ಇಸ್ ಥರ್ಡ್ ಒನ್. ಸೇ ಫಸ್ಟ್, ಸೆಕೆಂಡ್, ಥರ್ಡ್. ಏನ್ ಹೇಳ್ತಾ ಇದ್ದಾರೆ? ಫಸ್ಟ್ ಸ್ಕ್ವೇರ್ ಪೆರಿಮೀಟರ್. ಓಕೆ, ಸೊ ಒಂದು ಸೈಡ್ ಎ ಅಂತ ಆದ್ರೆ ನಮ್ಗೆ ಏನ್ ಗೊತ್ತು? ಪೆರಿಮೀಟರ್ ಅಂದ್ರೆ ಏನ್ ಗೊತ್ತು? 4a. ಇದು 4a ಎಷ್ಟಿದೆ? 12 ಅಂತ ಹೇಳ್ತಾರೆ. ಸರಿನಾ? ಸೊ ನಾನು ಇದಕ್ಕೆ A1 ಅಂತ ತಗೊಂತೀನಿ. ತುಂಬಾ ಸ್ಕ್ವೇರ್ಸ್ ಇದಾವೆ. ಅಂಡ್ ದಟ್ ಆಫ್ ಅನದರ್ ಅಂದ್ರೆ ಮತ್ತೊಂದು ಸ್ಕ್ವೇರ್ ಸುತ್ತಳತೆ, ಅಂದ್ರೆ ಇದನ್ನ ಸೈಡ್ A2 ಅಂತ ಅನ್ಕೊಂಡ್ರೆ ಇದೆಷ್ಟಿದೆ? 16 ಇದೆ. ಓಕೆ, ನೆಕ್ಸ್ಟ್ ಏನ್ ಹೇಳ್ತಾರೆ? ಥರ್ಡ್ ಸ್ಕ್ವೇರ್ ನೀವು ಬಾಹು ಕಂಡು ಹಿಡೀರಿ. ಯಾವಾಗ? ಇಫ್ ಇಟ್ಸ್ ಏರಿಯಾ ಇಸ್ ಈಕ್ವಲ್ ಟು, ಇದು ಸಪೋಸ್ A3 ಅಂತ ಅನ್ಕೊಳ್ಳೋಣ. ಏರಿಯಾ ಅಂದ್ರೆ ಏನಾಗುತ್ತೆ? A ಸ್ಕ್ವೇರ್. ಇದು ಜಸ್ಟ್ 3 ಅಂತ ಅನ್ಕೊಳ್ಳೋಣ. ಏರಿಯಾ ಇಸ್ ಈಕ್ವಲ್ ಟು ಯಾವ್ದಕ್ಕೆ ಈಕ್ವಲ್ ಇದೆ ಅಂತ ಹೇಳ್ತಾರೆ? ಸಮ್ ಆಫ್ ಏರಿಯಾ ಆಫ್ ಅದರ್ ಟು ಸ್ಕ್ವೇರ್ಸ್. ಓಕೆ, ಸಮ್ ಆಫ್ ಏರಿಯಾ ಆಫ್ ಅದರ್ ಟು ಸ್ಕ್ವೇರ್ಸ್. ಇದ್ರ ಏರಿಯಾ ಏನಾಗುತ್ತೆ? A ಸ್ಕ್ವೇರ್. ಇದ್ರದ್ದು ಏರಿಯಾ ಏನಾಗುತ್ತೆ? A ಸ್ಕ್ವೇರ್. ಜಸ್ಟ್ ಇಲ್ಲಿ 1 ಅಂತ ಮತ್ತೆ 2 ಅಂತ ಬರ್ಕೊಳ್ಳೋಣ. ಸೊ ಇದೇನ್ ಹೇಳ್ತಾರೆ? ಇದು ಈ ಸಮ್ಗೆ ಈಕ್ವಲ್ ಇದೆ. ಓಕೆ, ಸಮ್ ಆಫ್ ಏರಿಯಾ ಆಫ್ ಅದರ್ ಟು ಸ್ಕ್ವೇರ್ಸ್. ಹಾಗಾದ್ರೆ ಇದ್ರದ್ದು ಸೈಡ್ ಕಂಡು ಹಿಡೀರಿ ಅಂತ ಹೇಳ್ತಾರೆ. ಓಕೆನಾ? ಸೊ 1 by 1 ನೋಡೋಣ. ಒಂದ್ ವೇಳೆ 4A1 12ಗೆ ಈಕ್ವಲ್ ಆದ್ರೆ A1 ಯಾವ್ದು ಎಷ್ಟಾಗುತ್ತೆ? 12/4 ಅಂದ್ರೆ 3 ಆಯ್ತು. ಕರೆಕ್ಟ್ ಅಲ್ವಾ? ಓಕೆ, ನೆಕ್ಸ್ಟ್ 4A2 ಒಂದ್ ವೇಳೆ 16ಗೆ ಈಕ್ವಲ್ ಆದ್ರೆ A2 ಎಷ್ಟಾಯ್ತು? 16/4 ಅಂದ್ರೆ 4 ಆಯ್ತು. ಓಕೆ, ಸೊ ನಮ್ಗೆ A1 A2 ವ್ಯಾಲ್ಯೂ ಸಿಕ್ವು. ಸೊ ಇಲ್ಲಿ ನೋಡೋಣ. A ಸ್ಕ್ವೇರ್ ಅಂದ್ರೆ ಏರಿಯಾ ಆಫ್ ಫಸ್ಟ್ ಸ್ಕ್ವೇರ್ ಅಂದ್ರೆ 3 ಸ್ಕ್ವೇರ್. ಏರಿಯಾ ಆಫ್ ಸೆಕೆಂಡ್ ಸ್ಕ್ವೇರ್ ಅಂದ್ರೆ 4 ಸ್ಕ್ವೇರ್. ಎಷ್ಟಾಯ್ತು? 9 + 16 ಅಂದ್ರೆ ಎಷ್ಟಾಯ್ತು? 25. ಹೌದಾ? ಸೊ ಈ ಮೂರನೇ ಸ್ಕ್ವೇರ್ ಇದೆ, ಇದ್ರದ್ದು ಏರಿಯಾ ಎಷ್ಟಾಯ್ತು? 25 ಆಯ್ತು. ಆದ್ರೆ ನಮ್ಗೆ ಬೇಕಾಗಿರೋದೇನು? ಸೈಡ್. ಕರೆಕ್ಟ್? ಸೊ ಸೈಡ್ ಅಂದ್ರೆ ಯಾವ್ದಿಲ್ಲಿ? A3. ಹೌದಾ? ಸೊ ಇಲ್ಲಿ A ಸ್ಕ್ವೇರ್ ಇದೆ. ನಾವ್ ಏನ್ ಮಾಡ್ಬೋದು? ಟೇಕ್ ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್ಸ್. ಓಕೆ, ಟೇಕ್ ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್ಸ್. ಇದೆಷ್ಟಾಯ್ತು? 25. ಸೊ ಇದು A3 ಆಯ್ತು. ಇಲ್ಲಿ ಸ್ಕ್ವೇರ್ ರೂಟ್ ತಗೊಂಡ್ರೆ ಇಲ್ಲೇನಾಗುತ್ತೆ? +or-5. ಆದ್ರೆ ನೋಡಿ, ಮ್ಯಾಥಮೆಟಿಕ್ಸ್ ನಲ್ಲಿ ನೀವು ಯಾವಾಗ ಮೆಜರ್ಮೆಂಟ್ ಪ್ರಾಬ್ಲಮ್ಸ್ ಮಾಡ್ತೀರಾ, ಓಕೆ, ಇಲ್ಲಿ ಮೈನಸ್ ಬರಕ್ಕೆ ಸಾಧ್ಯ ಇಲ್ಲ. ನೀವು -5 ಮೀಟರು, -10 ಮೀಟರು, -5 ಕಿಲೋಮೀಟರ್ ಈ ತರ ಮೆಜರ್ಮೆಂಟ್ಸ್ ಇರಲ್ಲ. ಸೊ ನಿಮ್ದು ವ್ಯಾಲ್ಯೂ ಎಷ್ಟಾಯ್ತು? 5. ಅಂದ್ರೆ ಸೈಡ್ ಆಫ್ ದ ಥರ್ಡ್ ಸ್ಕ್ವೇರ್ ಇಸ್ 5 ಸೆಂಟಿಮೀಟರ್. ವಿಚ್ ಆಪ್ಷನ್? ಆಪ್ಷನ್ ಬಿ. ಓಕೆ, ಸೊ ಇದು ನಾನು ಜಸ್ಟ್ ಡೈರೆಕ್ಟ್ ಬರ್ದಿದ್ದೀನಿ, MCQ ಇದ್ದಿದ್ರಿಂದ. ನೀವು ಯಾವಾಗ ಬೋರ್ಡ್ಸ್ ನಲ್ಲಿ ಬರೀತೀರಾ ಸ್ವಲ್ಪ ಸ್ಟೆಪ್ ವೈಸ್ ಎಲ್ಲ ಯೂನಿಟ್ಸ್ ಎಲ್ಲ ಬರಿಬೇಕು. ಓಕೆ, ಎಸ್.